ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದರೆ ಭಾವಿಸ್ತೀನಿ. ನಾನು ಇವತ್ತು ಏನಪ್ಪ ಈ ಥರ ವೀಡಿಯೋ ಮಾಡ್ತೀನಿ ಅಂತಂದರೆ, ಕತ್ಲಾಗ್ಬಿಡ್ದೆ. ಬೆಳಗ್ಗೆಯಿಂದ ಮಾಡೋಂಥ ಅದು ಇದು ಮಾಡಿ ಸರಿ ಸಂಜೆ ಮಾಡ್ಕೊಂಡು ಆವಾಗ ಮಾಡೋ ಟೈಮ್ 6 ಗಂಟೆ ಆಗೇ ಹೋಯ್ತು. ಇವಾಗ ಕತ್ಲಾಗ್ಬಿಡ್ದೆ. ಅದಕ್ಕೆ ಇವತ್ತೊಂದು ಒಳ್ಳೆ ಮ್ಯಾಂಗೋ ಕಸ್ಟರ್ಡ್ ಮಾಡ್ತಿದ್ದೇವೆ. ಯಾವ ಥರ ಮಾಡ್ತೀವಿ ಅಂತ ನೋಡಿ. ನಿಮಗೆ ಯಾವಾಗಲೂ ಮಾಮೂಲಿ ಫ್ರೂಟ್ಸ್ ಕಸ್ಟರ್ಡ್ ತಿಂತಾ ಇರ್ತೀವಿ. ಇದೊಂದು ಕಸ್ಟರ್ಡ್ ಮಾಡಿ ನೋಡಿ. ತುಂಬಾ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಏನೇನು ಬರುತ್ತೋ ರೆಸಿಪಿಗಳು ಅವೆಲ್ಲ ಮಾಡಿಬಿಡ್ಬೇಕು ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಇವತ್ತು ಮ್ಯಾಂಗೋ ಕಸ್ಟರ್ಡ್ ಸಿಂಪಲ್ ಇದು ತಿನ್ನೋಕ್ಕೂ ಟೇಸ್ಟ್ ಇದೆ. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕೂಲಾಗಿ ಕೂಡ ತಿನ್ಬೋದು. ಆರಾಮಾಗಿ ಚೆನ್ನಾಗಿರುತ್ತೆ. 1-2 ದಿನ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ಫಸ್ಟ್ ನೋಡಿ ನೀವು ಬನ್ನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ ಇವಾಗ ಚೇಂಜ್ ಆಗಿದೆ. ಏನಾಗ್ಬಿಟ್ಟು ಪದೇ ಹೇಳ್ತಾಳೆ, ತಲೆ ತಿಂತಾಳೆ ಅನ್ಕೋಬೇಡಿ. ನಾನು ಹೇಳೋಕ್ಕೆ ಕರ್ತಾರೆ ಹೇಳ್ತೀನಿ. ನನ್ನ ಚಾನಲ್ ಮುಂಚೆ ಪವಿತ್ರ ನಳಪಾಕಾಯಿತು. ಇವಾಗ ಶಶಿ ಕಿಚನ್ ಅಂತಾಗಿದೆ. ಇದೇ ಸೇಮ್ ಐಡಿನೇ, ಅದು ನೇಮ್ ಮಾತ್ರ ಚೇಂಜ್ ಆಗಿದೆ. ಯಾಕೋ ಇಕ್ಕೋಬೇಕನ್ನಿಸಿ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಹೆಸರು ಶಶಿ ಕಿಚನ್ ಅಂತ ಇಟ್ಕೊಂಡ್ಮೇಲೆ ಯೂಸ್ ಕಮ್ಮಿ ಆಗ್ತಾಯಿದೆ. ನನಗೆ ಏನಂತಲೇ ಗೊತ್ತಿಲ್ಲ. ನನಗೆ ನನ್ನ ಏನಂದರೆ ನನ್ನ ಲೆಕ್ಕ ಬ್ಯಾಡ್ ಲೆಕ್ಕ ಗೊತ್ತಿಲ್ಲ. ಆದರೆ ದೇವ್ರಲ್ಲಿ ಭಾರ ಹಾಕಿದ್ದೀನಿ. ಆಗೋದು ಆಗ್ತಾ ಚೆನ್ನಾಗಿ ಇಲ್ಲ ಅಂತೇಳಲ್ಲ, ಪರವಾಗಿಲ್ಲ. ನನಗೆ ದೇವ್ರು ಅಷ್ಟು ಕೊಟ್ಟರೆ ಸಾಕು ಆಯಿತಾ. ಬನ್ನಿ ಫಸ್ಟ್ ಒಂದು ಪಾತ್ರೆ ಇಟ್ಕೊಳ್ತೀನಿ. ಹಾಲಿನ ಪಾತ್ರೆ ಯಾವ ಪಾತ್ರೆ ಇಟ್ಕೊಳ್ಳಿ ನೀವು, ಪರವಾಗಿಲ್ಲ. ನೀವು ಇದೇ ಬೇಕಂತೇನಿಲ್ಲ. ಇದಕ್ಕೆ ಏನು ಗೊತ್ತಾ, ಇದು ತೋರಿಸ್ತೀನಿ. ನಿಮ್ಗೆ ಒಂದು ಪ್ಯಾಕೆಟ್ ತೋರಿಸ್ತೀನಿ ನಾನು ಇವಾಗ. ಇದು ನೋಡಿ, ಇದು ಸಬ್ಬಕ್ಕಿ. ಇದು ಬಂದು ಹೇಗಿರ್ತದೆ, ಇದು ಬಂದು ಲೈಲಾನ್ ಸಬ್ಬಕ್ಕಿ ಅಂತ. ಇದು ನಾನು ಏನು ಗೊತ್ತಾ, ಬೆಳಗ್ಗೆ ನೆನೆಸಿದೆ. ಅದು ಬೇಗ ಮಾಡೋಣ ಅಂತ ನೆನೆಸಿದೆ. ಪರವಾಗಿಲ್ಲ, ಎಷ್ಟೊತ್ತು ನೆನೆಸಿದ್ರೆ ಏನೂ ಆಗೋಲ್ಲ. ಇದನ್ನು ನೆನೆಸಿ ಚೆನ್ನಾಗಿ ನೀರಲ್ಲಿ ತೆಗ್ದು ನೋಡಿ, ಈ ಥರ ಇರುತ್ತೆ ನೋಡಿ. ಇವಾಗ ಇದನ್ನು ಹಾಕ್ಬಿಟ್ಟಿನ ಒಂದು 5 ನಿಮಿಷ ಇದು ಕುದಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಇದು ಕುದಿಸ್ಕೊಳ್ಳೋಣ ನೋಡಿ. ಇದು ಕುದ್ದಿದ್ದು ಒಂದು 5 ನಿಮಿಷ ಇದು ಸಾಕು. ಇಷ್ಟ ಆದ್ರೆ ಸಾಕು ನೋಡಿ. ಇವಾಗ ಇದನ್ನು ತಣ್ಣೀರಲ್ಲಿ ಹಾಕೋಣ ಬನ್ನಿ. ಇದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಇದು ಸ್ವಲ್ಪ ನೀಟಾಗಿ ನೋಡಿ. ಇದು ಒಳ್ಳೆ ನೀರು. ಇದು ನೋಡಿ. ಇವಾಗ ಇದು ನೋಡಿ ಎಷ್ಟು ಬೇಗ ತುಂಬ ಚೆನ್ನಾಗಿತ್ತು. ಪಾತ್ರೆ ಇಟ್ಟಿದ್ದೀನಿ, ದಪ್ಪ ತೊಳೆದು ನಾನು ಅರ್ಧ ಲೀಟ್ರ್ ಹಾಲು ಹಾಕ್ತೀನಿ. ನೀವು ಯಾವ ಹಾಲಾದರೂ ಹಾಕ್ಕೊಳ್ಳಿ. ಇದು ನನಗೆ ಸಿಕ್ತು, ಅದೇ ಬೇಕಿದೆ ಬೇಕಂತೇನಿಲ್ಲ ನೋಡಿ. ಹಾಲು ಇವಾಗ ಚೆನ್ನಾಗಿ ಕಾಯ್ತಾಯಿದೆ. ನಾನು ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕ್ತೀನಿ, ಸಿಹಿ ಆಗ್ಬಿಡ್ತೀನಿ ಜಾಸ್ತಿ ಕುದಿಸ್ಲೂಬಾರ್ದು. ಯಾಕೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಗಟ್ಟಿ ಆಗ್ಬಿಡ್ತೀನಿ. ನಾನು ಈ ಫ್ಲೇವರ್ ತೊಗೊಂಡು ಕಸ್ಟರ್ಡ್ ಪೌಡ್ರ್ ನಾನು ಇದಕ್ಕೆ ಒಂದು 2 ಸ್ಪೂನ್ ಹಾಕ್ತೀನಿ, ಜಾಸ್ತಿ ಬೇಡ ಇದು. ಅದಕ್ಕೋಸ್ಕರ ನೋಡಿ 2 ಸ್ಪೂನ್ ಹಾಲು ಉಪ್ಪು ಹೋಗ್ಬಿಡುತ್ತೆ ನೋಡಿ. 2 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಸಿ ಹಾಲು ಹಾಕ್ತೀನಿ ಸ್ವಲ್ಪ. ಇದೆಲ್ಲ ಸುಮಾರು ಫ್ಲೇವರ್ ಇರ್ತವೆ. ನನಗೂ ಏನು ಕಸ್ಟರ್ಡ್ ಪೌಡರ್ ಇಷ್ಟ ಆಗುತ್ತೆ. ಇದಕ್ಕೆ ಹಾಲು ಜಾಸ್ತಿ ಹಾಕೋದು ಬೇಡ, ಅದಕ್ಕೋಸ್ಕರ ನೋಡಿ. ಇವಾಗ ರೆಡಿ ಆಯ್ತು. ಇದು ಆಫ್ ಮಾಡೋಣ. ಉಗ್ತಾ ಇದೆ. ಜಾರ್ ತೊಗೊಂಡಿದ್ದೀನಿ. ಯಾಕೆ ಆ ಜಾರ್ ನನಗೆ ಶಾಕ್ ಕೊಡ್ತೈತೆ, ಅದಕ್ಕೆ ಇದೇ ಯೂಸ್ ಮಾಡ್ತೀನಿ. ಸ್ವಲ್ಪ ದೊಡ್ಡ ಜಾರನ್ನು. ಇದಕ್ಕೆ ನಾನು ಒಂದು 2 ಮಾವಿನ ಹಾಕ್ಕೊಳ್ತೀನಿ. ಚಿಕ್ಕದು 2 ಮಾವಿನ. ಇದು ಏನೋ ರಸಬುರಿ ಅಂತೆ, ಚೆನ್ನಾಗಿದೆ. ಒಂದು 2 ಮಾವಿನ. ಇವಾಗ ಇದು ಸ್ವಲ್ಪ ತಣ್ಣಗಾಗೈತೆ. ಇವಾಗ ನಾನು ಇದಕ್ಕೆ ರುಬ್ಬಿರೋಂಥ ಮಾವಿನ ಹಾಕ್ತಿದ್ದೀನಿ. ಲೈಲಾನ್ ಸಬ್ಬಕ್ಕಿ ಸುಮ್ಮನೆ ಒಂದು 2 ಸಲ ಕುದಿಸಿದ್ರೆ ಸಾಕಿದ್ದು ನೋಡಿ. ಸ್ವಲ್ಪ ಕಟ್ ಮಾಡಿ ಅಂತ ಮ್ಯಾಂಗೋ ಹಾಕ್ತೀನಿ ಜೊತೆಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇದಕ್ಕೆ ಸಬ್ಜಾ ಬೀಜ ನೆನೆಸಿದ್ದೆ ನಾನು. ಇದು ಇನ್ನೂ ಚೆನ್ನಾಗಿರುತ್ತೆ ನೋಡಿ.
ಇದೆಲ್ಲ ಇದು ಡಯಟ್ ಮಾಡೋದು ತುಂಬ ಒಳ್ಳೆಯದು. ಸಬ್ಜಾ ಬೀಜ, ಸಬ್ಬಕ್ಕಿ ಎಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಮೇಲೆ. ಇದರಲ್ಲೇ ಬರುತ್ತೆ, ನಾವು ಪ್ರೆಸ್ ಮಾಡಿ ನೋಡಿ, ಈ ಥರ ಬರುತ್ತೆ. ಬೇಡ ಅಂದರೆ ನಾವು ಈ ಥರ ನೋಡಿ ಇದರಲ್ಲಿ ಇದೆ ನೋಡಿ ಸ್ವಲ್ಪ. ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆಯಲ್ಲ ಇದು ಮ್ಯಾಂಗೋ ಕಸ್ಟರ್ಡ್. ನೋಡಿ ಎಷ್ಟು ಸಿಂಪಲ್ಲು. ನೀವೊಂದ್ಸಲ ಟ್ರೈ ಮಾಡಿ. ನೀವು ಎಲ್ಲರ ಮನೆ ಮಾಡ್ಕೊಂಡು ತಿಂತೀರಿ, ಇಲ್ಲ ಅಂತ ಹೇಳಿದ್ರೆ ನಾನೊಂದ್ಸಲ ಮಾಡಬೇಕಾಯ್ತು, ಮಾಡಿದ್ದೀನಿ. ಇದು ನಾನು ಏನೇನು ಹಾಕಿ ಅಂತ ನೋಡಿ ಸ್ವಲ್ಪ ಗೊತ್ತಾಗುತ್ತೆ. ಸಬ್ಬಕ್ಕಿದು ಲೈಲಾಕ್ ಸಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಇದಾಗಿತ್ತು ಇದು ರೆಡಿ ಆಯಿತು ಮ್ಯಾಂಗೋ ಕಸ್ಟರ್ಡು. ತುಂಬ ಸಿಂಪಲ್ಲು. ಮನೇಲಿ ಸಬ್ಬಕ್ಕಿ ಇದ್ದೇ ಇರುತ್ತೆ. ಸಬ್ಬಕ್ಕಿ ಸಬ್ಜ ನೆನೆಸಿಟ್ಕೊಂಡು ಒಂದು 20 ನಿಮಿಷಕ್ಕೆ ನಮಗೆ ಮ್ಯಾಂಗೋ ಕಸ್ಟರ್ಡ್ ರೆಡಿ ಆಗುತ್ತೆ. ಆ ಬೇರೆ ಕಸ್ಟರ್ಡ್ ಬೇರೆ, ಇದು ಬೇರೆ, ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಮನೇಲಿ. ಈ ಬೇಸಿಗೆ ಕಾಲಕ್ಕೆ ತುಂಬ ಜೀವಕ್ಕೆ ಮೈಗೆ ಒಳ್ಳೇದಿದು ಅಂತ ಹೇಳ್ತಾ ಇದ್ದೀನಿ. ಮ್ಯಾಂಗೋ ಸೀಸನ್ ಅಲ್ವಾ, ಮಾಡ್ಕೋಬೇಕು. ಯಾವಾಗ ಯಾವ ಫ್ರೂಟ್ಸ್ ಸಿಕ್ಕುತ್ತೋ ಆ ಫ್ರೂಟ್ಸ್ ಹಾಕಿ ನಾವು ಮಾಡ್ಕೋಬೇಕು. ಇದಾಗಿತ್ತು ನಂದು ಮ್ಯಾಂಗೋ ಕಸ್ಟರ್ಡ್. ಎಲ್ಲ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಕಸ್ಟರ್ಡ್ ಮಾಡ್ಕೊಳ್ಳಿ. ಬೇರೆ ಫ್ರೂಟ್ಸ್ ಬಂದಾಗ ಅದನ್ನು ಒಂದು ಮಾಡ್ಕೊಳ್ಳಿ. ಯಾವ ಟೈಮಾಗಿ ಯಾವ್ದು ಬರುತ್ತೋ ಮಾಡ್ತಾ ಇರಬೇಕು. ಆಮೇಲೆ ಮಕ್ಳಿಗೆ ಮಾಡಿಕೊಡಿ, ಮೇನ್ ಅಂತ ಹೇಳ್ತೀವಿ. ಮಕ್ಕಳು ಆಚೆದೆಲ್ಲ ತಿಂದು ಹೆಲ್ತ್ ಹಾಳು ಮಾಡ್ಕೊತಾರಲ್ವ, ಅದಕ್ಕೋಸ್ಕರ ನಾವು ಮನೇಲಿ ಈ ಥರ ಮಾಡ್ಕೊಂಡು ತುಂಬ ಸಿಂಪಲ್ಲು. ನೀವು ಇಷ್ಟೊಂದು ಹಾಲು ಒಂದು ಅರ್ಧ ಲೀಟರ್ ಕಾಲು ಲೀಟರ್ ಹಾಲು ಹಾಕ್ಕೊಂಡು ಸಾಕು, ಮನೆಯೆಲ್ಲ ತಿನ್ಬೋದು. ಚೆನ್ನಾಗಿದೆ. ಕಮೆಂಟ್ಸ್. ಓಕೆ, ಬಾಯ್.